ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ರೋಧಿ ನಾಮ ಸಂವತ್ಸರದ ಎಲ್ಲ ರಾಶಿಯವರಿಗೂ ಕೂಡ 12 ರಾಶಿಗೂ ಕೂಡ ಆದಾಯ ಎಷ್ಟು ಮತ್ತು ಖರ್ಚು ಎಷ್ಟು, ರಾಜಪೂಜಾ, ರಾಜಕೋಪ ಮತ್ತು ಸುಖ ದುಃಖಗಳು ಅವರಿಗೆ ಈ ವರ್ಷದಲ್ಲಿ ಯಾವ ರೀತಿ ಇರುತ್ತೆ ಎಂಬುದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷ ಮತ್ತು ವೃಶ್ಚಿಕ ರಾಶಿ. ಮೇಷ ಮತ್ತು ವೃಶ್ಚಿಕ ರಾಶಿ ಜೊತೆ ಕುಜ ಇರೋದ್ರಿಂದ ಅವರಿಗೆ ವಿಶೇಷವಾಗಿ ಈ ವರ್ಷದಲ್ಲಿ ಕುಜ ಅವರಿಗೆ ತುಂಬ ಕೆಲಸಗಳನ್ನು ಮಾಡ್ತಾನೆ. ಜಾತಕದಲ್ಲಿ ಕುಜ ಚೆನ್ನಾಗಿದ್ರೆ ಒಳ್ಳೆ ಕೆಲಸಗಳಾಗುತ್ತೆ, ಜಾತಕದಲ್ಲಿ ಕುಜ ಚೆನ್ನಾಗಿಲ್ಲ ಅಂದರೆ ಅವ್ರಿಗೆ ಕೆಟ್ಟ ಕೆಲಸಗಳು ಕೂಡ ಆಗುತ್ತೆ. ಹಾಗಾಗಿ ಅದನ್ನು ಅವರು ಒಳ್ಳೆ ರೀತಿಯಲ್ಲಿ ಕೂಡ ಅದನ್ನು ಬಳಸ್ಕೊಂಡು ಅವರು ಜೀವನವನ್ನು ಮಾಡಬೇಕಾಗತ್ತೆ. ಇನ್ನು ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ 8 ಆದಾಯ, 14 ವ್ಯಯ ಇರುತ್ತೆ. ಹಾಗಾಗಿ ಆದಾಯ 8 ಆದರೆ ವ್ಯಯ ಖರ್ಚು ಇರೋದು ಅವರಿಗೆ 14 ಇರುತ್ತೆ. ಹಾಗಾಗಿ ಅವ್ರು ಮಾಡುವಂಥ ಉದ್ಯೋಗ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಕೂಡ, ಹಣಕಾಸು ವಿಚಾರದಲ್ಲಿ ಅಥವಾ ಏನಾದರೂ ಕೂಡ ಇನ್ವೆಸ್ಟ್ಮೆಂಟ್ಸ್ ಮಾಡುವಂಥದ್ದು ಇರ್ಬೋದು, ಭೂಮಿ ವಿಚಾರದಲ್ಲಿ, ಇದೆಲ್ಲವೂ ಕೂಡ ಅವರು ಒಂದು ನೋಡಿಕೊಂಡು ಅವರು ಜಾಗೃತರಾಗಿ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ಇನ್ನು ಆರೋಗ್ಯ 2, ಅನಾರೋಗ್ಯ 3 ಇರುತ್ತೆ. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಒಂದು ಜಾಗ್ರತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಮತ್ತು ರಾಜಕೋಪ 5, ರಾಜಪೂಜಾ 6 ಮತ್ತು ಸುಖ 3, ದುಃಖ 3 ಇರೋದರಿಂದ ಅವರಿಗೆ ರಾಜಪೂಜಾ ಅಂತಂದರೆ ಈ ಒಂದು ಯಾರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಹುದ್ದೆಗಳಲ್ಲಿ ಇರ್ತಾರೆ, ಆ ಒಂದು ಓನರ್ಗಳಿಂದ ಇರ್ಬೋದು ಅಥವಾ ಈ ರಾಜಕೀಯ ವ್ಯಕ್ತಿಗಳಿಗಿರ್ಬೋದು, ಅವೆಲ್ಲವೂ ಕೂಡ ಆ ಒಂದು ರಾಜರಿಂದ ಅವರಿಗೆ ಅಷ್ಟೇ ಗೌರವವೂ ಸಿಗತ್ತೆ, ಅಷ್ಟೇ ಅವಮಾನಗಳು ಕೂಡ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಅವರು ಇದನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಜೀವನವನ್ನು ಮಾಡಬೇಕಾಗತ್ತೆ. ಇನ್ನು ವೃಷಭ ಮತ್ತು ತುಲಾರಾಶಿ. ವೃಷಭ ಮತ್ತು ತುಲಾರಾಶಿಗೆ ಅಧಿಪತಿ ಶುಕ್ರ ಆಗ್ತಾನೆ. ಹಾಗಾಗಿ ಶುಕ್ರ ಇರೋದ್ರಿಂದ ಇವರಿಗೆ ಮೇನಂತರ ತುಂಬ ಒಳ್ಳೆಯದಾಗತ್ತೆ. ಮತ್ತು ಇವರಿಗೆ ಆದಾಯ 2 ಆದರೆ ವ್ಯಯ 8, ಖರ್ಚು 8 ಇರುತ್ತೆ. ಹಾಗಾಗಿ ಖರ್ಚು ವೆಚ್ಚಗಳಲ್ಲಿ ಮಾಡೋದ್ರಾಗಿ ಅಥವಾ ಇನ್ವೆಸ್ಟ್ಮೆಂಟ್ಸ್ ಮಾಡೋದು ಅಥವಾ ಯಾರಿಗಾದ್ರೂ ಸಾಲ ಕೊಡೋದು ಅಥವಾ ಬಡ್ಡಿಯನ್ನು ಕೊಡೋದು ಅಥವಾ ಯಾರಾದರೂ ಶೇರ್ ಮಾರ್ಕೆಟ್ಗೆ ಹಾಕುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಅವರು ಹುಷಾರಾಗಿ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಎಂಬುದಾಗಿ ಅವರು ಭದ್ರತೆಯನ್ನು ಮಾಡಿಕೊಂಡು ಆ ಒಂದು ವ್ಯವಹಾರವನ್ನು ಮಾಡಬೇಕಾಗತ್ತೆ. ಆರೋಗ್ಯ 6, ಅನಾರೋಗ್ಯ 4. ಹಾಗಾಗಿ ಆರೋಗ್ಯ ಅವ್ರಿಗೆ ತುಂಬ ಏರ್ಪೇರಾದರೂ ಕೂಡ ಅದು ಸರಿಯಾಗುವಂಥ ಸಾಧ್ಯತೆಗಳು ಇರುತ್ತೆ. ಅದು ಕೂಡ ಆರೋಗ್ಯದ ಕಡೆ ಇವರು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ರಾಜಪೂಜಾ 5, ರಾಜಕೋಪ 2. ಹಾಗಾಗಿ ಇವರು ಕಂಪನಿಗಳಲ್ಲಿ ಯಾರಾದರೂ ಕೂಡ ಕೆಲಸ ಮಾಡ್ತಾ ಇದ್ರು ಅಥವಾ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಥವಾ ರಾಜಕೀಯ ವ್ಯಕ್ತಿಗಳಿರ್ಬೋದು, ಇವರೆಲ್ಲವೂ ಕೂಡ ಆ ಒಂದು ಪ್ರಮೋಷನ್ ಆಗುವಂಥ ಚಾನ್ಸಸ್ ಇರೋದು ಅಥವಾ ಕಂಪನಿ ಓನರ್ ಅವರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದರೆ ಎಂಬುದಾಗಿ ಅಪ್ರಿಷಿಯೇಟ್ ಮಾಡುವಂಥದ್ದು, ಇದೆಲ್ಲ ಕೂಡ ಅವರಿಗೆ ಇರುತ್ತೆ. ಹಾಗಾಗಿ ಆ ಒಂದು ಕೆಲಸದಲ್ಲಿ ಏನು ಕೂಡ ಅವರಿಗೆ ತೊಂದರೆ ಇರೋದಿಲ್ಲ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಸುಖ ಮತ್ತು ದುಃಖಗಳು. ಸುಖ 6 ಆದರೆ ದುಃಖ 3 ಇರುತ್ತೆ. ಹಾಗಾಗಿ ಈ ಒಂದು ವೃಷಭ ಮತ್ತು ತುಲಾರಾಶಿಯವರಿಗೆ ಆ ಒಂದು ಎಲ್ಲ ವಿಚಾರದಲ್ಲಿಯೂ ಕೂಡ ಸಮಾನತೆ ಎನ್ನುವುದು ಇರುತ್ತೆ. ಇನ್ನು ಮಿಥುನ ಮತ್ತು ಕನ್ಯಾ. ಈ ಮಿಥುನ ಮತ್ತು ಕನ್ಯಾ ರಾಶಿ ಅಧಿಪತಿ ಬುಧ ಆಗ್ತಾನೆ. ಹಾಗಾಗಿ ಇವರು ಎಷ್ಟು ತಾಳ್ಮೆಯಿಂದ ಹೋಗ್ತಾರೆ ಮತ್ತು ಬಿಸ್ನೆಸ್ಸಲ್ಲಿ ಕೂಡ ಎಷ್ಟು ಒಳ್ಳೆ ರೀತಿಯಲ್ಲಿ ಮಾತುಕತೆಗಳನ್ನು ಆಡ್ತಾರೆ. ಅವರಿಗೆ ವ್ಯವಹಾರ ಕೂಡ ಅಷ್ಟು ಚೆನ್ನಾಗಿ ಆಗ್ತಾ ಇರುತ್ತೆ. ಇವರಿಗೆ ಆದಾಯ 5, ವ್ಯಯನೂ ಕೂಡ 5 ಇರುತ್ತೆ. ಹಾಗಾಗಿ ಇವರು ಎಷ್ಟು ಖರ್ಚು ಮಾಡ್ತಾರೋ ಅವರಿಗೆ ಅಷ್ಟು ಹಣವೂ ಕೂಡ ಬರುತ್ತೆ. ಹಾಗಾಗಿ ಆ ಒಂದು ವಿಚಾರದಲ್ಲಿ ಅವರು ಉತ್ತಮವಾದಂತಹ ಒಂದು ಗಳಿಕೆಯನ್ನು ಕೂಡ ಗಳಿಸ್ತಾರೆ. ಆಮೇಲೆ ಆರೋಗ್ಯ 1, ಅನಾರೋಗ್ಯದಲ್ಲಿ ಕೂಡ 1. ಹಾಗಾಗಿ ಈ ಆರೋಗ್ಯ ಸಮಸ್ಯೆ ಕೂಡ ಅಂತ ಏನು ಅವರಿಗೆ ಬರಲ್ಲ. ಆದರೆ ಅವ್ರ ಕೋಪದಿಂದ ಅವರು ಅನಾರೋಗ್ಯ ಸಮಸ್ಯೆಯನ್ನು ಮಾಡ್ಕೊಳ್ಳೋದಿರುತ್ತೆ. ಹಾಗಾಗಿ ಎಷ್ಟು ತಾಳ್ಮೆಯಿಂದ, ಎಷ್ಟು ಅವರು ಮನೆಯಲ್ಲಿ ಎಷ್ಟು ಮಾತು ಕಡಿಮೆ ಆಗ್ತಾರೋ, ಎಲ್ಲಿ ಮಾತಾಡಿದರೆ ಮಾತ್ರ ಅವರಿಗೆ ಅನಾರೋಗ್ಯ ಸಮಸ್ಯೆ ಅವರಿಗೆ ದೂರ ಆಗುತ್ತೆ. ಮತ್ತು ರಾಜಕೋಪ 4, ಆಮೇಲೆ ರಾಜಪೂಜಾ 4 ಮತ್ತು ರಾಜಕೋಪ 2. ಹಾಗಾಗಿ ಇವು ಮಾಡುವಂಥ ಕೆಲಸದಲ್ಲಿ ಕೂಡ ಇವರಿಗೆ ಒಳ್ಳೆಯ ಒಂದು ಉನ್ನತ ಸ್ಥಾನಮಾನ ಬರುತ್ತೆ, ಗೌರವ ಕೂಡ ಇವರಿಗೆ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಸುಖ 6, ದುಃಖ 3 ಇರುತ್ತೆ. ಹಾಗಾಗಿ ಸುಖ 6 ಇರೋದ್ರಿಂದ ದುಃಖ 3 ಇರೋದ್ರಿಂದ ಇವರು ಎಲ್ಲ ರೀತಿಯಲ್ಲೂ ಕೂಡ ಒಂದು ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ ಅಂತಾಗಿ ಈ ವರ್ಷ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ 5 ಆದಾಯ, ವ್ಯಯ 11. ಹಾಗಾಗಿ ಇವರಿಗೆ ಆದಾಯ 5 ಇರುತ್ತೆ, ವ್ಯಯ 11 ಇರುತ್ತೆ. ಹಾಗಾಗಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿಯೂ ಕೂಡ ಇವರು ಆ ಒಂದು ಏನು ಪ್ಲ್ಯಾನಿಂಗ್ ಇಟ್ಕೊಂಡು ಅವರು ಖರ್ಚು ವೆಚ್ಚಗಳನ್ನು ಮಾಡಿಕೊಂಡು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಅವರು
ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಇವರಿಗೆ ವಿಶೇಷವಾಗಿ ಈ ವರ್ಷದಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ಒಂದು ತೊಂದರೆಗಳು ಕೂಡ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಯಾರಾದರೂ ಕೂಡ ಭೂಮಿಗೆ ಸಂಬಂಧಪಟ್ಟಂತೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಅಥವಾ ಭೂಮಿ ಪರ್ಚೇಸ್ ಮಾಡುವಂತಹದ್ದು ಇರ್ಬೋದು, ರಿಯಲ್ ಎಸ್ಟೇಟ್ ಮಾಡುವಂತಹದ್ದು, ಇದೆಲ್ಲವೂ ಕೂಡ ಅವರಿಗೆ ಸ್ವಲ್ಪ ವಿಘ್ನಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಅದನ್ನು ಹುಷಾರಾಗಿ ಇವರು ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಆರೋಗ್ಯ 5, ಅನಾರೋಗ್ಯ 1 ಇರೋದ್ರಿಂದ ಆರೋಗ್ಯದಲ್ಲಿ ಅಂತ ಏನು ಸಮಸ್ಯೆ ಈ ವರ್ಷ ಇವರಿಗೆ ಆಗೋದಿಲ್ಲ. ಮತ್ತೆ ರಾಜಪೂಜೆ 2, ರಾಜಕೋಪ 6 ಇರೋದ್ರಿಂದ ಇವರು ಕೆಲಸ ಮಾಡುವಂಥ ಜಾಗದಲ್ಲಿ ಇವ್ರು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅವರು ಅಲ್ಲಿ ಒಂದು ಶತ್ರು ಬಾಧೆ ಅನ್ನೋದು ಕೂಡ ಅವರಿಗೆ ಇರುತ್ತೆ. ಯಾರಿಂದಲೂ ಕಿರಿಕಿರಿ ಆಗುವಂತಹದ್ದು ಅಥವಾ ಇವ್ರು ಏನೇ ಮಾಡಿದ್ರು ಕೂಡ ಅಲ್ಲಿ ತಪ್ಪು ಅಂತ ಹೇಳಿ ಅವರೊಂದು ಮೇಲಧಿಕಾರಿಗಳು ಹೇಳುವಂತಹದ್ದು ಇದೆಲ್ಲ ಕೂಡ ಈ ವರ್ಷ ಇವರಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸುಖ 6 ಆದರೆ ದುಃಖ 3 ಇರುತ್ತೆ. ಹಾಗಾಗಿ ಇವರು ಯಾವ ರೀತಿ ಇರ್ತಾರೋ ಅವರಿಗೆ ಆ ಜೀವನ ಅವರಿಗೆ ಈ ವರ್ಷ ನಡೆಯುತ್ತೆ. ಇನ್ನು ಸಿಂಹರಾಶಿಯವರಿಗೆ 2 ಆದಾಯ ಆದರೆ ಖರ್ಚು 14 ಇರೋದ್ರಿಂದ ಇವರು ಮಾಡುವಂತಹ ಕೆಲಸ ಕಾರ್ಯದಲ್ಲೂ ಕೂಡ ಇವರು ಅದನ್ನು ಗಮನ ಇಟ್ಕೊಂಡು ಆ ಒಂದು ಏನು ಭದ್ರತೆ ಮಾಡಿಕೊಳ್ಳುವಂಥದ್ದು ಅಥವಾ ಏನಾದರೂ ಕೂಡ ಅವ್ರಿಗೆ ಎಸ್ಟಿಮೇಟ್ಸ್ ಏನಾದರೂ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಮಾಡುವಂಥದ್ದು ಎಸ್ಟಿಮೇಟ್ಸ್ ಏನಾದರೂ ಕೂಡ ಇದ್ರೂ ಕೂಡ ಅವರು ಹುಷಾರಾಗಿ ಅದನ್ನು ವ್ಯವಹಾರಗಳನ್ನು ಮಾಡಿಕೊಂಡು ಆ ಇನ್ವೆಸ್ಟ್ಮೆಂಟ್ಸ್ ಮಾಡುವಂಥದ್ದು ಇರ್ಬೋದು, ಎಲ್ಲವೂ ಕೂಡ ಇವರು ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಆರೋಗ್ಯ 3, ಅನಾರೋಗ್ಯ 0. ಮತ್ತು ಆರೋಗ್ಯ ಅವರಿಗೆ 3 ಇರೋದರಿಂದ ಅನಾರೋಗ್ಯ ಏನು ಕೂಡ ಅಂತ ಏನು ಸಮಸ್ಯೆ ಈ ವರ್ಷ ಅವರಿಗೆ ಆಗೋದಿಲ್ಲ. ರಾಜಪೂಜಾ 5, ರಾಜಕೋಪ 6 ಆದರೆ ಹಾಗಾಗಿ ಒಂದು ರಾಜಕೀಯ ವ್ಯಕ್ತಿಗಳಲ್ಲಿ ಒಂದು ಏನು ಗಲಾಟೆ ಆಗುವಂಥದ್ದು ಇರ್ಬೋದು ಅಥವಾ ವಿಮರ್ಶೆಗೊಳ್ಳುವಂಥದ್ದು ಇರ್ಬೋದು ಅಥವಾ ಕೆಲಸ ಮಾಡುವ ಜಾಗದಲ್ಲಿ ಏನು ಒಂದು ವಾಗ್ದಾನಗಳು ನಡೆಯುವಂಥದ್ದು ಅಥವಾ ನಮ್ಮನ್ನು ಯಾರೋ ದ್ವೇಷ ಮಾಡುವಂಥದ್ದು, ನಾವು ದ್ವೇಷ ಮಾಡುವಂಥದ್ದು ಇದೆಲ್ಲ ಕೂಡ ಒಂದು ನಡೆಯುವಂತಹ ಸಾಧ್ಯತೆಗಳು, ಸ್ನೇಹಿತರಿಂದ ಅವಮಾನಗಳು ಪಡೆಯುವಂಥದ್ದು ಇದೆಲ್ಲ ಕೂಡ ಇವರಿಗೆ ಆಗುವಂತಹ ಸಾಧ್ಯತೆಗಳು ಈ ವರ್ಷ ಇರುತ್ತೆ. ಮತ್ತೆ ಸುಖ ಮತ್ತು ದುಃಖ 3 ಇರೋದ್ರಿಂದ ಎಲ್ಲವನ್ನು ಕೂಡ ಸರಿಸಮಾನವಾಗಿ ಈ ರೀತಿ ಇವರು ಅನುಭವಿಸ್ತಾರೆ. ಮತ್ತೆ ಧನು ಮತ್ತು ಮೀನ ರಾಶಿಗಳಿಗೆ ಅಧಿಪತಿ ಗುರು ಇರೋದ್ರಿಂದ ಇವರಿಗೆ ಈ ವರ್ಷ ವಿಶೇಷವಾಗಿ ಆದಾಯ 11 ಆದರೆ ವ್ಯಯ 5 ಇರುತ್ತೆ. ಹಾಗಾಗಿ ಇವರಿಗೆ ಖರ್ಚು ವೆಚ್ಚದಲ್ಲಿ ಸಂಬಂಧಪಟ್ಟಂತೆ ಇವರಿಗೆ ಆದಾಯ ಬಂದರೂ ಕೂಡ ಅಂತ ಏನು ಖರ್ಚು ಆಗಲ್ಲ, ಆದ್ರೂ ಕೂಡ ಅದು ಒಳ್ಳೆ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಂಡಾಗ ಅದು ಸಾರ್ಥಕತೆ ಅನ್ನೋದು ಕೊಡುತ್ತೆ. ಇನ್ನು ಆರೋಗ್ಯ 0, ಅನಾರೋಗ್ಯ 4 ಇರೋದ್ರಿಂದ ಆರೋಗ್ಯದ ಕಡೆ ಇವರು ವಿಶೇಷವಾಗಿ ಗಮನವನ್ನು ಕೊಡಬೇಕಾಗತ್ತೆ. ಮತ್ತೆ ಗುರು ಸೇವೆಯನ್ನು ಕೂಡ ಇವರು ಮಾಡಿದಾಗ ಇವರಿಗೆ ಯಾವುದೇ ರೀತಿಯಂತಹ ಸಮಸ್ಯೆಗಳು ಕೂಡ ಇವರಿಗೆ ಬರಲ್ಲ. ಮತ್ತೆ ಒಳ್ಳೆ ದಾರಿ ಕೂಡ ಆ ಗುರು ಇವರಿಗೆ ತೋರಿಸ್ಕೊಡ್ತಾರೆ. ಮತ್ತೆ ರಾಜಕೋಪ 4, ಆಮೇಲೆ ರಾಜಪೂಜಾ 4, ರಾಜಕೋಪ 2 ಇರೋದ್ರಿಂದ ಇವರಿಗೆ ರಾಜಕೋಪ ಅಂದ್ರೆ ಕೆಲಸ ಮಾಡುವಂತಹ ಜಾಗದಲ್ಲಿ ಒಂದು ಏನು ವಿಶೇಷವಾಗಿ ಇವ್ರ ಮೇಲೆ ಒಂದು ಕಣ್ಣು ಅನ್ನೋದು ಅಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಎಲ್ರಿಗೂ ಕೂಡ ಇರುತ್ತೆ. ಹಾಗಾಗಿ ಅದನ್ನು ಅವರು ಬ್ಯಾಲೆನ್ಸ್ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ತನ್ನ ಕೆಲಸವನ್ನು ಮಾಡ್ಕೊಂಡು ಹೋದಾಗ ಅದರ ಪ್ರಭಾವ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಸುಖ ಮತ್ತು ದುಃಖ 6, ಸುಖ ದುಃಖ 3 ಇರೋದ್ರಿಂದ ಅವರು ಒಂದು ಒಳ್ಳೆಯ ರೀತಿಯ ಜೀವನವನ್ನು ಕೂಡ ಈ ವರ್ಷ ಅನುಭವಿಸ್ತಾರೆ ಅಂತಾಗಿ ಹೇಳ್ಬೋದು. ಇನ್ನು ಮಕರ ಮತ್ತು ಕುಂಭ ರಾಶಿಯ ಅಧಿಪತಿ ಶನಿ ಇರೋದ್ರಿಂದ ಇವರಿಗೆ ವಿಶೇಷವಾಗಿ ಈ ವರ್ಷ ಆದಾಯನೂ 14 ಇರುತ್ತೆ, ವ್ಯಯನೂ 14 ಇರುತ್ತೆ. ಎಷ್ಟು ಬರುತ್ತೋ ಅಷ್ಟು ಖರ್ಚಾಗುವಂಥ ಸಾಧ್ಯತೆಗಳು ಇವರಿಗೆ ಇರುತ್ತೆ. ಅಂತ ದುಡ್ಡು ಮನೆಯಲ್ಲಿ ಉಳಿತಾ ಇರಲ್ಲ. ಹಾಗಾಗಿ ಇವರು ಎಲ್ಲ ರೀತಿಯಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಆ ಒಂದು ಏನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ಲಾನಿಂಗ್ ಇಟ್ಕೊಂಡು ಒಂದು ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಮಾಡಿದಾಗ ಇವರಿಗೆ ಎಷ್ಟೋ ಹೋಗುವಂಥ ದುಡ್ಡುಗಳು ಇವರಿಗೆ ಉಳಿಯುತ್ತೆ. ಅದರಿಂದ ಕೂಡ ಇವರಿಗೆ ಒಳ್ಳೆಯದಾಗುತ್ತೆ. ಇನ್ನು ಆರೋಗ್ಯ 1 ಆದರೆ ಅನಾರೋಗ್ಯ 6 ಇರುತ್ತೆ. ಹಾಗಾಗಿ ವಿಶೇಷವಾಗಿ ಇವರಿಗೆ ಇನ್ನೊಂದು ಏನಂದರೆ 7.5 ಇರೋದ್ರಿಂದ ಒಂದು ಅನಾರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಕೂಡ ಕೆಲಸ ಕಾರ್ಯಗಳು ನಿಧಾನ ಆಗುವಂಥದ್ದು ಇರ್ಬೋದು ಅಥವಾ ಅಲ್ಲಿ ಏನಾದರೂ ಗಲಾಟೆಗಳು ಆಗುವಂಥ ಸಾಧ್ಯತೆಗಳು ಇದೆಲ್ಲ ಕೂಡ ನಡೆಯುವಂತಹ ಸಾಧ್ಯತೆಗಳು ಇವರಿಗೆ ಇರುತ್ತೆ. ಇನ್ನು ರಾಜಕೋಪ 5 ಮತ್ತು ರಾಜಪೂಜಾ 5, ರಾಜಕೋಪ 6 ಇರೋದ್ರಿಂದ ಕೆಲಸ ಮಾಡುವಂಥ ಜಾಗದಲ್ಲಿಯೂ ಕೂಡ ಇವರು ಒಂದು ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಇವರು ಇರುತ್ತೆ ಅಥವಾ ಕೆಲಸ ಬದಲಾವಣೆ ಮಾಡುವಂತಹದ್ದು ಇದೆಲ್ಲ ಕೂಡ ನಡೆಯುವಂಥ ಸಾಧ್ಯತೆಗಳು ಇರುತ್ತೆ. ಸುಖ ಮತ್ತು ದುಃಖ 3 ಇರೋದ್ರಿಂದ ಇವರು ಆದಷ್ಟು ಒಂದು ಆಂಜನೇಯನ ಆರಾಧನೆಯನ್ನು ಮಾಡುವುದರಿಂದ ಅಥವಾ ಶನೀಶ್ವರನಿಗೆ ಪೂಜೆಯನ್ನು ಮಾಡೋದರಿಂದ ಇವರಿಗೆ ಬರತಕ್ಕಂಥ ಎಲ್ಲ ಕಷ್ಟಗಳು ಕೂಡ ದೂರವಾಗಿ ಈ 12 ರಾಶಿಗಳು ಕೂಡ ಈ ವರ್ಷದ ಒಂದು ಆದಾಯ ವ್ಯಯದ ಒಂದು ಏನು ಖರ್ಚು ವೆಚ್ಚಗಳ ಬಗ್ಗೆ ಏನಿದೆ ಅದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ವಿಶೇಷವಾಗಿ ಒಂದು ಪ್ಲಾನ್ ಮಾಡ್ಕೊಂಡು ಹೋದಾಗ ಇವರೆಲ್ಲರಿಗೂ ಒಳ್ಳೆಯದಾಗಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.